ನಮಸ್ಕಾರ. ನಮ್ಮ ಜೀವನದಲ್ಲಿ ಯಾವುದು ಕೂಡ ನಾವು ಐಡಿಯಾ ಮಾಡಿ ಯೋಚನೆ ಮಾಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದೊಂದು ಟೈಮ್ ನಾವು ಮಾಡಿರುವ ಪ್ಲ್ಯಾನ್ ಉಲ್ಟಾ ಆಗಿಬಿಡುತ್ತೆ. ಆದರೆ ಒಂದು ಫ್ಯೂಚರ್ ಪ್ಲ್ಯಾನ್ ಅಂತ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಅದ್ಭುತವಾದಂಥ ಜೀವನ ಮಾಡಲಿಕ್ಕೆ ಪ್ಲ್ಯಾನ್ ಬಿ ರೆಡಿ ಇದೆ. ಯಾವಾಗಲೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ಅಂಥದ್ದೇ ಒಂದು ಯೋಚನೆಗಳಲ್ಲಿ ನಮ್ಮ ಲೈಫಲ್ಲಿ ಅನೇಕ ಸಮಸ್ಯೆಗಳು, ದುಗುಡಗಳು, ದುಃಖಗಳು, ಅನಿರೀಕ್ಷಿತವಾಗಿ ಒದಗಿ ಬರುವಂಥ ಸಮಸ್ಯೆಗಳಿಂದ ಹತಾಶರಾಗದೆ ಬದುಕು ಕಟ್ಟಿಕೊಂಡವರ ಸಾವಿರ ಕಥೆಗಳನ್ನು ಕೇಳಿದ್ದೇವೆ. ಅದನ್ನೇನದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು ಅಂತ ಹೇಳ್ತಾ ಇರ್ತೇವೆ. ಹಾಗಾಗಿ ಲೈಫಲ್ಲಿ ಓಡ್ತಾ ಇದ್ರೇನೆ ಜೀವನ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇತ್ತೀಚೆಗೆ ಬೇರೆ ಬೇರೆ ಕಡೆ ಟ್ರೈನಿಂಗ್ ಹೋಗ್ತಿರ್ಬೇಕಾದ್ರೆ ಈ ಒಂದು ದಿಟ್ಟ ಮಹಿಳೆಯ ಸಾಹಸವನ್ನು ನಿಮ್ಮ ಕಣ್ಣುಗಳಲ್ಲಿ ನೋಡಲಿಕ್ಕೆ ತೆರೆದಿಡ್ತೇನೆ. ಲಕ್ಷಾಂತರ ಮಂದಿ ಇವರ ರೀತಿನೇ ಇರಬಹುದು, ಆದರೆ ನಮ್ಮ ಅನುಭವಕ್ಕೆ ನಮ್ಮ ಎದುರಿಗೆ ಬರುವಂಥ ಸಂಗತಿಗಳು ಬಹಳನೇ ಕಡಿಮೆ ಅಂತ ಹೇಳ್ಬೋದು. ಈ ಲೇಡಿ ಅಥವಾ ಈ ಮಹಿಳೆ ಬಹಳಷ್ಟು ಗ್ರೇಟ್ ಅಂತ ನಂಗೆ ಅನಿಸ್ತು. ಕಾರಣ ಇಷ್ಟೇ, ತನ್ನ ಪತಿದೇವರು ಮಾಡ್ತಿರುವಂಥ, ತನ್ನ ಯಜಮಾನರು ಮಾಡ್ತಿರುವಂಥ ಡೋಬಿ ವೃತ್ತಿ ಬಹಳ ಶ್ರೇಷ್ಠವಾದಂಥ ಒಂದು ಕೆಲಸ. ಈ ಡೋಬಿ ವೃತ್ತಿಯನ್ನು ಅವ್ರ ಹಸ್ಬೆಂಡ್ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಬದುಕಿನ ಬಂಡಿಗೋಸ್ಕರ ರೂಪಿಸಿಕೊಂಡು ಅದನ್ನು ಮುನ್ನಡೆಸಿಕೊಂಡು ಹೋಗಿ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸಗಳನ್ನು ಕೊಡೋದ್ರ ಜೊತೆಗೆ ತಾನು ಧೈರ್ಯದಿಂದ ಮುನ್ನುಗ್ಗಿದ ದಿಟ್ಟ ಮಹಿಳೆ ಇವರು ಅಂತ ಹೇಳ್ಬೋದು. ಇವರ ಒಂದು ಡೋಬಿ ವೃತ್ತಿಯನ್ನು ನೋಡುವಾಗ ಬಹಳ ಖುಷಿಯಾಯಿತು. ಈ ಸಮಾಜದಲ್ಲಿ ಅವಮಾನ ಅನುಮಾನಗಳ ನಡುವೆ ಸನ್ಮಾನಕ್ಕೆ ಪೂರಕವಾದಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅದ್ಭುತವಾದಂಥ ಒಂದು ಬದುಕನ್ನು ಕಟ್ಟಿಕೊಂಡು ಸಾಕಷ್ಟು ಶ್ರಮ ವಹಿಸಿ ಹಗಲೆಲ್ಲ ದುಡಿದು ಹಿಂದಿನ ಶೈಲಿಯ ಪದ್ಧತಿಯಲ್ಲಿ ಇವತ್ತಿಗೂ ಡೋಬಿಯನ್ನು ಕೈಯಲ್ಲಿ ಬಟ್ಟೆಗಳನ್ನು ವಾಶ್ ಮಾಡ್ತಾ ಅದ್ಭುತವಾದಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮ ನಡುವೆ ಸಾವಿರಾರು ಕಾರಣಗಳನ್ನು ಕೊಡುತ್ತಿರುವ ಅನೇಕ ಮಹಿಳೆಯರ ಜೊತೆ ಕಾರಣವನ್ನು ನೀಡದೆ ಸಕಾರಣದಲ್ಲಿ ಸಕಾಲಕ್ಕೆ ಸರಿಯಾಗಿ ತನ್ನ ಗಂಡನ ವೃತ್ತಿಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಮಹಿಳೆ ಅಬಲೆಯಲ್ಲ ಸಬಲೆ ಎನ್ನುವುದನ್ನು ತೋರಿಸಿಕೊಟ್ಟಂಥ ದಿಟ್ಟ ಮಹಿಳೆ ಅಂತ ಮತ್ತೊಮ್ಮೆ ಹೇಳ್ತೀನಿ. ಪ್ರಾಯಶಃ ನಮ್ಮಲ್ಲಿ ಅನೇಕರಿಗೆ ಈ ರೀತಿಯ ವಿಚಾರಗಳು ಗೊತ್ತೇ ಆಗೋದಿಲ್ಲ. ಯಾರೋ ಬದುಕನ್ನು ಕಟ್ಟಿಕೊಡ್ಲಿ, ನಮ್ಮ ಲೈಫನ್ನು ಇನ್ಯಾರು ಸರಿ ಮಾಡಲಿ, ಇನ್ಯಾರು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಅದೆಲ್ಲದರ ನಡುವೆ ಏನಾದರೂ ಸಾಧಿಸಿದರೆ ಸಾಧನೆ ಎಂಬುದು ಸೋಮಾರಿಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು ಎಂಬುದನ್ನು ಪ್ರೂವ್ ಮಾಡಿದ ಇವರನ್ನು ಮೆಚ್ಚಲೇಬೇಕು. ಇವರು ನಮಗೆ ಮಾದರಿ ಆಗಬೇಕು. ಧನ್ಯವಾದಗಳು. ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆಗಳೊಳಿಯಲ್ಲಿ ಜನನ ಮರಣಗಳ ಗುಬ್ಬು ತಗ್ಗು ಹೊರಳುರುಳುವಾಟವಲ್ಲಿ ಒಳುವ ಕಡ